ನಮಸ್ಕಾರ ವೀಕ್ಷಕರೇ, ಈ ದಿನ ಆರಿ ವರ್ಕ್ ಕ್ಲಾಸಲ್ಲಿ ಕಳೆದ ಬಾರಿ ನಾವು ಕ್ಲಾಸ್ 18ನಲ್ಲಿ ಆರಿ ವರ್ಕ್ ಲೀಫ್ನ ಹೇಗೆ ಹಾಕೋದು ಅಂತ ತೋರಿಸಿದ್ದೆ. ಈಗ ಇದರಲ್ಲೇ ಬಟನ್ ಹೋಲ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ 2 ಟೈಪ್ಸ್ ಇದೆ. ವೈ ಬಟನ್ ಶೇಪ್ ಬರುತ್ತೆ, ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ ವೈ ಶೇಪನ್ನು, ಅದನ್ನು ನೋಡ್ಕೊಳ್ಳಿ ಒಂದ್ಸಲ. ಮತ್ತು ಇದು ಸ್ಟ್ರೈಟ್ ಆಗಿ ಬರುತ್ತೆ. ಫಸ್ಟು ನಾವು ಸ್ಟ್ರೈಟಲ್ಲಿ ಹಾಕೋದನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ವೈ ಶೇಪಲ್ಲಿ. ಮೊದಲು ನಾವು ದಾರಾನ ಮೇಲೆ ತಗೊಂಡು ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ದಾರ ಹೀಗೆ ತಗೊಂಡಿರ್ತೀವಲ್ಲ, ಇಲ್ಲಿ ಈ ರೀತಿ ತಗೊಂಡು ದಾರನ ಫುಲ್ ಎಳ್ಕೊಳ್ಳಿ, ಮೇಲೆ ಎಳ್ಕೊಂಡು ಮತ್ತೆ ಯಥಾಸ್ಥಿತಿಗೆ ನಾವು ಸ್ಟಾರ್ಟಿಂಗ್ ಎಲ್ಲಿ ತೊಗೊಂಡಿರ್ತೀವೋ ಅಲ್ಲಿಗೆ ತೊಗೊಂಡು ಬಂದು ನಿಲ್ಲಿಸ್ಬೇಕು. ಅದ್ರ ಹಿಂದೆನೇ ಮತ್ತೆ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ, ನಾಟ್ನ ಹಾಕ್ಕೊಳ್ಳೋಣ. ಕೆಳಗಡೆ ದಾರ ಇಟ್ಕೊಂಡಿರೋದನ್ನ ನೀವು ಯಾವುದೇ ಕಾರಣಕ್ಕೂ ಲೂಸ್ ಬಿಡಬಾರ್ದು. ಲೂಸ್ ಬಿಟ್ಟರೆ ಇದು ಕ್ಲೀನಾಗಿ ಕುತ್ಕೊಳ್ಳೋದಿಲ್ಲ. ಅದನ್ನು ಟೈಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೂವ್ ಮಾಡೋದಕ್ಕೆ ಮಾತ್ರ ನಾವು ಕರೆಕ್ಟಾಗಿ ಗ್ರಿಪ್ ಇಟ್ಟಿರಬೇಕು. ಈಗ ಇಲ್ಲಿ ಒಂದು ನಾಟ್ನ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಇಲ್ಲಿ ಡಾಟ್ನ ಇಟ್ಟಿದ್ದೀನಿ ನೋಡಿ, ಒಂದೇ ಥರ ಬರಬೇಕು. ಸ್ಟಾರ್ಟಿಂಗ್ ಕಲಿಯುವಾಗ ಡಿಸೈನ್ಸು ಯಾವುದೇ ಇದ್ರೂ ಪಕ್ಕಾ ಬರಬೇಕು ಅಂತ ನಾವು ಅದನ್ನು ಡ್ರಾ ಮಾಡಿಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ ಮತ್ತು ಅರ್ಥನೂ ಆಗುತ್ತೆ ನೋಡಿ. ಈಗ ಇದಕ್ಕೆ ನಾಟ್ ಹಾಕೋಗಿಲ್ಲ, ಇದಕ್ಕೆ ಡೈರೆಕ್ಟಾಗಿ ಕೆಳಗಡೆ ದಾರ ಮಾತ್ರ ಬಿಡಬೇಡಿ, ಟೈಟಾಗಿ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ದಾರನ ತಗೊಂಡು ಮತ್ತೆ ಯಥಾಸ್ಥಿತಿಗೆ ಈ ರೀತಿ ತಗೋಬೇಕು. ನಾನು ಸ್ಟಿಚ್ಚನ್ನ ತಗೊಳ್ಳೋವಾಗ ನನ್ನ ಕೈನ ಅಬ್ಸರ್ವ್ ಮಾಡಿ, ಏಕೆಂದರೆ ನೀಟಾಗಿ ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ. ಈಗ ಈ ರೀತಿ ತಗೊಂಡು ಮತ್ತೆ ಇಲ್ಲಿ ಸ್ಟಿಚ್ನ ತಗೊಂಡು ದಾರ ಕೆಳಗಡೆದು ಮಾತ್ರ ಟೈಟಾಗಿ ಇಟ್ಕೊಂಡಿರಿ. ಈ ರೀತಿ ಎಳ್ಕೋಬೇಕು. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ಇದನ್ನು ಡಿಸೈನ್ಸಲ್ಲಿ ಸರ್ಕಲ್ ಶೇಪ್ಗೆ, ಫ್ಲವರ್ ಶೇಪ್ಗೆ ರೆಡಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಸೂಜಿ ದಾರದಲ್ಲೂ ಹಾಕ್ಬೋದು. ನಿಮಗೆ ಇದು ಕಷ್ಟ ಅನಿಸಿದ್ರೆ ಅದರಲ್ಲೂ ಸಹ ಕ್ಲಾಸಲ್ಲಿ ತೋರಿಸ್ತೀನಿ. ಆದರೂ ಇದರಲ್ಲಿ ಆರಿ ವರ್ಕಲ್ಲಿ ನೀವು ಕಲಿತ್ರೆ ನೀವು ಯಾವ ಥರ ಡಿಸೈನ್ಸ್ ಬೇಕಾದ್ರೂ ರೆಡಿ ಮಾಡ್ಬೋದು. ತುಂಬ ಕಷ್ಟ ಅನಿಸಿದ್ದನ್ನ ಬೇಕಾದರೆ ಸೂಜಿ ದಾರದಲ್ಲಿ ಡಿಸೈನ್ನ ಹಾಕ್ಕೊಂಡ್ರೂ ಸಹ ಆರಿ ವರ್ಕ್ನ ಮಾತ್ರ ಬಿಡಬೇಡಿ. ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಡಿಸೈನ್ಸು ನಿಮಗೆ ಅರ್ಥನೂ ಆಗುತ್ತೆ.
ನೀವು ದಾರನ ಈ ರೀತಿ ಇಲ್ಲಿ ತಗೊಂಡಾಗ ಇದನ್ನು ಕ್ರಾಸ್ ಮಾಡಿಕೊಂಡು ನೀಡಲ್ನ ಈ ರೀತಿ ದಾರನ ಎಳ್ಕೊಳ್ತಿರಲ್ವ, ಹೀಗೆ ತಗೊಂಡ್ರೆ ಇದು ಮೇಲ್ ಬರುತ್ತೆ. ಈ ರೀತಿ ಕ್ರಾಸಿಂದ ನೋಡಿ ಯಾವ ರೀತಿ ಬರುತ್ತೆ. ಸ್ವಲ್ಪ ಲೂಸ್ ಬಿಟ್ರೂ ಸಹ ಕ್ರಾಸ್ ಆಗುತ್ತೆ. ಕೆಳಗಡೆ ದಾರಾನ ನೀಟಾಗಿ ಟೈಟಾಗಿ ಇಟ್ಕೋಬೇಕು. ನಾನಿಲ್ಲಿ 2 ಎಳೆ ದಾರನೇ ತಗೊಂಡಿದ್ದೀನಿ. ಇದು ಬೇರೆ ಡಿಸೈನ್ ಥರ ಸ್ವಲ್ಪ ಕಷ್ಟ ಅನಿಸೋದಿಲ್ಲ, ಈಸಿಯಾಗೇ ಇದೆ. ಅಂದರೆ ನೀವು ನೀಡಲ್ನ ಹೇಗೆ ಇದು ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಇದ್ರಲ್ಲ ಅಷ್ಟೇ. ಒಂದು ಸಲ ಇಲ್ಲ 2 ಸಲ ನೀವು ಟ್ರೈ ಮಾಡಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಈ ಥರ ಡೈರೆಕ್ಟಾಗಿ ಹೋಗಬಾರ್ದು, ಈ ಥರ ತಗೋಬೇಕು. ನೀವು ನೀಡಲ್ನ ಈ ಥರ ದಾರ ಎಳ್ಕೊಳ್ತೀರಲ್ವ, ದಾರ ಎಳ್ಕೊಳ್ಳ ತಕ್ಷಣ ಡೈರೆಕ್ಟಾಗಿ ಈ ಬೆರಳಿರುತ್ತಲ್ಲ, ಉಂಗುರದ ಬೆರಳಿರುತ್ತಲ್ಲ, ಇದನ್ನು ಸೂಜಿಗೆ ಈ ಥರ ಗ್ರಿಪ್ಪಲ್ಲಿ ಇಟ್ಕೊಂಡು ಹಿಂದೆ ಈ ಥರ ಎಳ್ಕೊಂಬಿಡಿ. ಆಗ ನೀಟಾಗಿ ದಾರ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಯಥಾಸ್ಥಿತಿ ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ ಈ ರೀತಿ ದಾರನ ತಗೊಂಡು ಹೀಗೆ ತಗೋಬೇಡಿ, ಈ ರೀತಿ ದಾರನ ತಗೊಂಡು ಮತ್ತೆ ನೀವು ಹೀಗೆ ಎಳ್ಕೊಂಬಿಡಿ. ಈಗ ಇಲ್ಲಿ ಆಗಿದೆ, ನಾಟ್ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬಾ ಈಸಿಯಾಗಿದೆ. ನೀವು ಸಹ 1 ಸಲ ಇಲ್ಲ 2 ಸಲ ನೀವು ಟ್ರೈ ಮಾಡಿ ಆರಾಮ್ಸೆ ಹಾಕ್ಬೋದು ಇದನ್ನು. ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮ ಡೌಟ್ ಏನೇ ಇದ್ರೂ ಸಾಲ್ವ್ ಮಾಡ್ತೀನಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.